ವರ್ಷಿತಮ್ಮ ಆ ಪೀಳು ಬಂದೈತಲ್ಲ ಅದು ಬೋಲ್ ಒಳ್ಳೆದಲ್ಲ ಕಣಮ್ಮ. ಇಲ್ಲದ್ದು ಹೇಳ್ಕೊಡುತ್ತ ಅವಳಿಗೆ ಅದು ಯಾವುದೋ ಒಂಟ್ರು ಸುಂಟ್ರುಗಳಿದ್ದಂಥದ್ದು. ಅಯ್ಯಪ್ಪ ಬೋಲ್ ಒಳ್ಳೇದಲ್ಲ ಮತ್ತಾಯಿ, ಅದನ್ನ ನೋಡಿದ್ರೆ ಗೊತ್ತಾಗ್ತೈತಿ. ಹಂಗೇನೆ ಹಂಗೆ ಹೇಳ್ಕೊಡುತ್ತ ಕಣಮ್ಮ. ಅದನ್ನು ಇದನ್ನು ನಾವು ನನಗೆ ಕೇಳಲ್ಲ ಅಂತ ಹಂಗೆ ಹೇಳ್ತಾರೆ ಕಣತ್ತೆ. ನನಗೂ ಹಂಗೆ ಅನ್ನಿಸ್ತು. ಆವಾಗಲೇ ನಮ್ಮ ಗೌತಮ್ ಬಂದಾಗನೇ ಹಾಲೇನೆ ಅವಳು ಅದು ಗುಸು ಗುಸು ಪಿಸಿ ಪಿಸಿ ಹೇಳ್ತಿದ್ಲು. ಇವನು ಯಾಕೆ ಬರ್ತಾನೆ, ಇವನು ಯಾರು ಅಂತ ಹೇಳಿ ಎಲ್ಲ ಕೇಳ್ತಿದ್ಲು. ನಾನು ಹಂಗೆ ಅಂದ್ಕೊಂಡೆ ಇವಳು ಬಂದಿರೋಳು ಅದೇನು ನೋಡ್ಕೋಬೇಕು ಅದನ್ನು ನೋಡ್ಕೋಬೇಕು. ಇವಳು ಯಾರು ನಮ್ಮ ಮನೆ ವಿಚಾರ ಎಲ್ಲ ಮಾತಾಡೋಕ್ಕೆ ಅಂತ. ಅದಕ್ಕೆ ಕಲಾಕಾಯಿಗೆ ಫೋನ್ ಮಾಡಿ ಹೇಳ್ತೀನಿ, ಅಕ್ಕ ಹಿಂಗೆಲ್ಲ ಹಿಂಗೈತೆ, ಅವಳು ಯಾರು ಹಿಂಗೆ ಬಂದವಳೆ, ಅವಳು ಯಾರು ಏನು ಎತ್ತ, ಅವಳು ಯಾಕೆ ಬಂದವಳೆ ಅಂತ ಹೇಳಿ ಕೇಳ್ತೀನಿ. ಬಂದಳು ಹಾಲೆ 2-3 ದಿನದ ಹೊತ್ತಾಗ್ತು. ಹೋಗ್ಬೇಕಾ ಹಾಲೇನೆ ಚಿಕನ್ ಮಾಡ್ತೀನಿ ಮಟನ್ ಮಾಡ್ತೀನಿ ಅಂತಾಳೆ. ಚಿಕನ್ ಬೇಡ ಮಟನ್ ಬೇಡಮ್ಮ ನಮ್ಮ ಮನೆ ಬೆಳೆದಿದ್ದೀವಿ ಅಂತ ಹೇಳಿದ್ದೀನಿ ನಾನು. ಹಬ್ಬಕ್ಕೆ ಒಂದೇ ಸತಿ ಮಾಡಿದ್ರೆ ಆಯ್ತು, ಇವತ್ತು 8 ದಿನಕ್ಕೆ ಹಬ್ಬ, ಅದಕ್ಕೇ ಏನು ಬೇಡಮ್ಮ ಅಂತೇಳಿ ಹೇಳಿದ್ದೀನಿ. ನಮ್ಮ ಪಾಪುಗೆ ನಿಮ್ಮಮ್ಮ ಹಂಗಂದ್ಲು ಹಿಂಗಂದ್ಲು ಅಂತ ಹೇಳ್ಕೊಡೋರು ದೂರ ಮಾಡಬೇಕು ಅಂತ. ಅವಳು ನೋಡಮ್ಮ ಹೆಂಗೆ ಬಂದು ಎಲ್ಲ ನೋಡ್ಕೊಂಡು ಎಲ್ಲನ ಹೆಂಗೆ ಇದು ಮಾಡ್ತಾಯಿದ್ದಾಳೆ. ಅವಳು ಯಾರನ್ನ ಬೋಲು ಒಳ್ಳೆಯಳಲ್ಲ ಹಂಗಾರೆ. ಬಿಡು, ನಾನು ಏನು ಅಂದ್ಕೊಂಡಿದ್ದಿ ಪಿಳ್ಳೆನ ಹೇಳಿ ಬೋಲ್ ಜಂಬೋನೈತೆ. ಒಳ್ಳೆಳೇನೆ ಏನು ಮಾಡ್ತೀಯ, ಅದು ಏನಾಗೈತೆ ಏನೋ ಅವಳು ಬುದ್ಧಿಗೆ, ಏನು ಮಾಡ್ತೀವಿ. ಇವಳು ಯಾರೋ ಒಬ್ಬಳು ಬೇರೆ ಬಂದವಳೆ ಇಲ್ಲದ್ದೆಲ್ಲ ಹೇಳ್ಕೊಡ್ತಾಳೆ, ಅದಕ್ಕೆ ಹಂಗೆ ಮಾತಾಡುತ್ತೆ ಅಷ್ಟೇ. ಅದಕ್ಕೆ ನಮ್ಮಮ್ಮಯ್ಯ ಕಲಿಸಿದ್ದು. ನಮ್ಮಮ್ಮಯ್ಯ ಬದುಕಿ ಇಟ್ಟಂಗೆ ಆತಲ್ಲ, ಅದಕ್ಕೆ ಮೈ ಉಂಟ್ಕೊಂಡಳಿ ಬದುಕು ಮಾಡೋಕ್ಕೆ ಗಂಡು ಕೊಡ್ತಾಳೆ ಅಷ್ಟೇ. ನಂಬ ಬೇಡು, ನನ್ನೇನು ಎಲ್ಲರೂ ಸ್ನೇಹ ಸ್ನೇಹ ಅಂತಾರೆ, ನನ್ನೇನು ದೊಡ್ಡಿದು ಅಂತಾರೆ ಅಮ್ಮಂಗೆ ಆಗ್ಬಿಡ್ತು. ನೀನು ಅವಾಗ ಫಸ್ಟಿಗೆ ಬಂದಾಗ ಎಲ್ಲ ಮಾಡಿಕ್ಬಿಟ್ಟ ನೀನು ಹಂಗೇನೆ. ಬಿಟ್ಟು ನನ್ನ ಸಸಿಯಿಂದ ಮಾಡಿಕ್ತಾಳೆ ಅಂಬಲಿಲ್ಲ, ನೀನು ಎಲ್ಲ ಮಾಡಿ ಕಲಿಸ್ಬಿಟ್ಟೆ ಅದಕ್ಕೆ. ಬಿಡತ್ತ ಇವಾಗ ಯಾಕತ್ತ ಬಂದಿರೋಳು ನಿನ್ನ ಯಾಕೆ ಅಂಬಕ್ಕೆ ಹೋಗೋಣ ತಡಿಯತ್ತೆ. ಅವರಮ್ಮಗೆ ಫೋನ್ ಮಾಡಿ ಕೇಳ್ತೀನಿ ಅದೆಲ್ಲ ಏನು ಅಂಬತ್ತೆ. ಅವಳು ಯಾರ ಅಕ್ಕ ಬಂದಿರೋಳು ಏನು ಎತ್ತ ಅವಳು ಕ್ಯಾರೆಕ್ಟ್ರ್ ಎಂಥದ್ದು, ಅವಳು ಯಾರು ಅಂತ ವಿಚಾರಿಸ್ತೀನಿ. ಸ್ನೇಹಮ್ಮರಮ್ಮಗೆ ಫೋನ್ ಮಾಡ್ತೀವಿ. ಮಾಡು ಒಳ್ಳೇದು ಕಾಣ, ಇಂಥದ್ದಲ್ಲ. ಅವರಪ್ಪ ಇರಮ್ಮಯ್ಯ ಒಳ್ಳೆಯವ್ರು, ಅವ್ರ ಅಮ್ಮಯ್ಯ ಅಂತೂ ಯಪ್ಪ ಭಾಳ ಒಳ್ಳೇದಮ್ಮ ತಾಯಿ, ಒಳ್ಳೆಯರು. ಅವ್ರ ನಂದರ ಭಯಕ್ಕೆ ಇವತ್ತು ಓಳ್ ಬಿಡ್ಬೇಕು ಕಾಣತ್ತೆ, ಅಷ್ಟು ಒಳ್ಳೆಯವ್ರು ಗೊತ್ತೇ ಅವರು. ಅಯ್ಯೋ ಇವತ್ತು ಯಾರು ನನ್ನ ಆತ ಎಷ್ಟು ಚೆನ್ನಾಗಿ ಕಾಮ್ತಾರೆ ನಿಜವಾಗ್ಲೂ. ಅವ್ರು ಇವತ್ತು ಬಾಡ್ದು ಬಿಡು ಅವ್ರನ್ನ. ಇವತ್ತು ಎಂಥ ಒಳ್ಳೆ ಮನುಷ್ಯ ಅಂತಾರೆ, ಹುಡ್ಕೊಂಡು ಹೋದ್ರೂ ಸಿಗಲ್ಲ. ಅವ್ರ ಮಕ್ಕ ನೋಡ್ಕೊಂಡು ಸುಮ್ಮನಿದ್ದೀನಿ ಅಷ್ಟೇ ಇವಳಿಗೆ. ಇಲ್ಲ ಅಂದಿದ್ರೆ ಇಡತಿ ಕಥೆನೇ ಬೇರೆ. ಅವ್ರ ಮಕ್ಕ ನೋಡ್ಕೊಂಡು ಬಿಡತ್ತ ಹೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ. ಹಲೋ ಕಲಕ್ಕ, ಏನು ಮಾಡ್ತೀರಕ್ಕ? ಏನಿಲ್ಲ ಕಣಮ್ಮ ಹರ್ಸಿತಮ್ಮ, ಏನು ಮಾಡೋಣ ಈಗ ಸುಮ್ಮನೆ ಕುತ್ಕೊಂಡಿದ್ದೆ. ಇವಾಗಿನ ಹಾಲಾಕಿ ಬಂದು ಒಟ್ಟನು ಮೊಸರು ಇಕ್ಕಿ ಬಂದು ನಮ್ಮ ಸಾಕದಂಗೆ ಹತ್ತು ಕುತ್ಕೊಂಡಿದ್ದೆ. ಏನಾಯ್ತಮ್ಮ ಬದುಕು ನಮ್ಮ ಸೀಮೆಸ ನೋಡ್ಕೊಂಬೋದು, ಹಾಲು ಹಾಕೋದು, ಮೇಯ್ಸೋದು, ಮೈ ತೊಳೆಯೋದು ಇದೇನೆ. ಏನಮ್ಮ ಸಮಾಚಾರ? ಅಲ್ಲ ಕಣಕ್ಕ, ಇವಳು ಯಾರೋ ನಿಮ್ಮ ಅಕ್ಕನ ಮಗಳ ಯಾರೋ ಅಂತ, ಯಾರೋ ನಮ್ಮ ದಡಮ್ಮನ ಮಗಳು ಅಂತ ಹೇಳ್ತಾ ಇದ್ದಾಳೆ. ಯಾರೋ ಶೋಭಾ ಅಂಬಳು ಬಂದವಳೆ ಕಣಕ್ಕ. 2-3 ದಿವಸ ಆಯ್ತು ಅಲೆ ಬಂದು ಇಲ್ಲೇ ಇದ್ದಾಳೆ. ಅದು ಇದು ಹೇಳ್ತಿರ್ತಾಳೆ ಕಣಕ್ಕ, ಯಾತ ಗುಸು ಗುಸು ಪಿಸಿ ಪಿಸಿನ. ನಮ್ಮ ಮುಂದೆ ಮಾತ್ರ ಒಳ್ಳೆಯ ಅಂಬತ್ತರ ಏನೇನು ಹೇಳ್ದಂಗೆ ಕೇಳಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಏನೋ ದೊಡ್ಡದಾಗಿ ಮಾತಾಡ್ತಿರ್ತಾಳೆ ಕಣಕ್ಕ. ಇವಳು ಯಾರು ಶೋಭಾ ಅಂದರೆ? ಅವಳು ಊರಂಕ್ಲಿ ಬಂದವಳೇನು? ಅವಳ ಪರಿಚಯ ಯಾವ ಮಾಡ್ಕೊಂಡ್ಲ? ಅವಳು ನಾವು ಮಾತಾಡಿಸ್ತಾನೆ ಇರಲಿಲ್ಲ ಅಮ್ಮ, ಅವಳೆ ಸೇನೆ ದಿನ ಆಗಿತ್ತು. ನಾವು ಅವರು ಗುದ್ದಾಡಿದ್ವಿ. ನಮ್ಮ ಅಪ್ಪ ಐತಲ್ಲ, ನಮ್ಮ ಅಪ್ಪ ಅಣ್ಣನ ಮಗಳು ಅವಳು ಮೊಮ್ಮಗಳು. ನಾವು ಅವರು ಮಾತಾಡಿಸ್ತಿರ್ಲಿಲ್ಲ. ಅವಳು ಪರಿಚಯ ಆಗಿರತ್ತೆ ಅವಳೆಲ್ಲ ಹೇಳ್ಕೊಡ್ತಾಳೆ ಏನು. ಅವಳೇನೋ ಮಾತಾಡೋದು ಫೋನ್ನಾಗಿ. ಅವಳಿಂದ ಕಣಮ್ಮ ಇವಳು ಕೆಟ್ಟಿರೋದು. ಸೀತಮ್ಮ ಅವಳಿಂದಲೇ ಇವಳು ಕೆಟ್ಟಿರೋದು. ಇಲ್ಲೂ ಬಂದವಳ ಫೋನ್ ಮಾಡಿ ಕರೆಸ್ಕೊಂಡವಳು ಇಲ್ಲಿಗೆ. ಅದಕ್ಕೇ ಏನು ಹಂಗೆ ಇಬ್ಬರು ಮಾತಾಡ್ತಿರ್ತಾರೆ. ಆವಾಗಲೇ ಗೌತಮ್ ಬಂದಿರೋದು ನೋಡಿ ಅದು ಇದು ಹೇಳ್ತಿದ್ರು. ನಾನು ಇದು ಯಾಕೆ ಹಿಂಗೆ ಹೇಳ್ತಾರೆ ಅಮ್ಮಂಗತ್ ನನಗೆ ಯಾಕಪ್ಪ ಇದು ನೋಡು ಹೆಂಗೆ ಹೇಳ್ತಾ ಇದ್ದಾಳೆ ಇವಳು ಯಾರು ಏನು ಎತ್ತ ಅಂತ. ಅದಕ್ಕೆ ನೀನು ಕೇಳಿದ್ರು ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತ. ಅವಳ ಕ್ಯಾರೆಕ್ಟರ್ ಎಂಥದ್ದು ಏನು ಅವಳು ಹಂಗೆ ಅಂತ. ಬೋಲು ಒಳ್ಳೆಯರಲ್ಲ ಅವರು. ಬೇಡ ಕಣಮ್ಮ ಇಕ್ಕೆ ಬೇಡ, ಫೋನ್ ಮಾಡಿ ಹೇಳ್ತೀನಿ ತಾಡಿ. ಅವಳು ಯಾಕಲ್ಲ ಇದ್ದಾಳೆ, ಯಾಕಲ್ಲಿರಬೇಕು? ಫಸ್ಟ್ ನೀನು ಊರಿಗೆ ಹೋದ್ರೆ ಸರಿ ಇಲ್ಲ ಹೊಡಿ ಅಂತೀನಿ. ಅವಳನ್ನ ಕರ್ಕೊಂಬಂದಲ್ಲಿ ಇಕ್ಕೊಂಡವಳಂತೆ. ತಡಿಯಮ್ಮ ನಾನೇ ಬರ್ತೀನಿ ಇವತ್ತು. ಬೈನಾಗೆ ಇವಾಗ ಇನ್ನೇನು ಹಾಲು ಕರ್ದು ಹಾಕಿದ್ದಾತು, ಬರ್ತೀನಮ್ಮ. ಸಮರ್ಥನ ಕಳಿಸ್ತೀಯ? ಬರ್ತೀನಿ.
ಹ್ಞೂ ಬಾರಕ್ಕ. ಬಂದು ಕೇಳು ಮತ್ತು ಬಾಯಿ ಇಲ್ಲ ಅದೆಲ್ಲ ಏನು ಅಂತಾಳೆ. ಅವಳನ್ನ ಯಾಕೆ ನಾವು ಕೇಳಕ್ಕೆ ಹೋದ್ರೆ ನಮ್ಮವ್ರನ್ನು ತಮ್ಮರು ನಮ್ಮ ಕಡೆಗ್ಲಾರು ನೀನು ಹೆಂಗೆ ಅನ್ಬೋದು ಅಂತಾಳೆ. ನೋಡಾಲೇನೆ ಚಿಕನ್ನು ಮಟನ್ನು ಮಾಡೋಂದ್ರು ನಾನು ತೆಗಿ ಚಿಕನ್ನು ಮಟನ್ನು ಯಾಕೆ ಎಲ್ಲ ಮನೆಯೆಲ್ಲ ತೊಳೆದಿದ್ದೀವಿ ಬೇಡ ಕಣಮ್ಮ ಚಿಕನ್ ಮಟನ್ ಎಲ್ಲ ಏನು ಮಾಡೋದು. ಹಬ್ಬ ಬೇರೆ ಹತ್ರಕ್ಕೆ ಬಂತು 28 ದಿವ್ಸಕ್ಕೆ ಹಬ್ಬ ಮಾಡಿದ್ರೆ ಸಾಕಾಗೈತೆ ಅದಕ್ಕೇನು ಬೇಡ ಅಂತಂದೆ. ನಮ್ಮ ಕಡೆಗಳವ್ರಿಗಾದ್ರೆ ತೋರಲ್ವಲ್ಲ ಹಂಗೆ ಹಿಂಗೆ ಅಂತ ಬೈಕೊಂಡು ಗೊಣ ಅನ್ಕೊಂಡು ಬರೀ ಗೊಣ ಬೈಕೆಂತಿರ್ತಾಳೆ ಯಾವಾಗಲೂ ಬೈಕೆಂತಿರ್ತಾಳೆ. ಬೈನ ಬತ್ತೀನಿ ಸುಮ್ಮನಿರೋದಲ್ಲ. ಇಲ್ಲದ್ದು ಹೇಳ್ಕೊಡ್ತಾರೆ ಕಣಮ್ಮ ಆ ಸಮರ್ಥಗುನು ಅವ್ರಿಗೆಲ್ಲನ ಇಲ್ಲದ್ದು ಹೇಳ್ಕೊಡ್ತಾರೆ. ಅದಕ್ಕೆ ನೋಡಿ ಅಬ್ಸರ್ವ್ ಮಾಡಿ ಆಮೇಲೆ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಸುಮ್ಮನೆ ಹೇಳೋಕೋದ್ರಿಗಳಪ್ಪ ಬಂದವ್ರನ್ನ ಅಂದರು ಅಂತಾರೆ. ಈಗ ಅಕ್ಕ ನಾವು ಮಾತಾಡೋಕ್ಕಾಗಲ್ಲ, ನೀನು ಬಂದು ಮಾತಾಡಿದ್ರೆ ಇನ್ನೂ ನಡೀತೈತೆ. ಯಾಕಂದರೆ ನಿನಗೆ ಗೊತ್ತೈತೆ ಅವ್ರು ಎಂತಾರೋ ಏನೋ ಎತ್ತ ಅಂತ. ಅಲ್ಲ ನೀವು ಮಾತಾಡೋಕ್ಕಾಗಲ್ಲ ಬಿಡು. ಈಗ ಮನೆಗೆ ಬಂದರ್ನ ಸಡನ್ನ ನೀವು ಹೆಂಗೆ ಅಂಬಕ್ಕಾಗುತ್ತೆ? ಯಾರು ಏನು ಎತ್ತ ಅಂತೇಳಿ ತಿಳ್ಕೊಂಬದಲೇನೆ. ಇವಾಗ ಅವಳದೆಂಥ ಗುಣ ಎಂಥ ಸ್ವಭಾವ ಅಂತ ಗೊತ್ತಿಲ್ಲ. ನಿಮ್ಗೇನು ಗೊತ್ತಮ್ಮ ಗೊತ್ತಿರುತ್ತೆ ಹೇಳು? ಒಳ್ಳೆಯರಲ್ಲ ಕಣಮ್ಮ ಅವ್ರ ಅಮ್ಮ ಇದ್ದಿದ್ದು ಬೇಡವು. ಒಳ್ಳೆಯರಲ್ಲ ಅವರು. ಅಪ್ಪ ಇಲ್ಲೋಡು ಇಬ್ಬರು ತಿಟ್ಟಕ್ಕೆ ಮಾಡ್ತಾರೆ. ಬೋಲ್ತಾರ ತೆಗಡಿ ಬುದ್ಧಿ ಜಾಸ್ತಿ ಅಲ್ಲೇದಿಲ್ಲಿಗೆ ಇಲ್ಲೇದಲ್ಲಿಗೆ ಹೇಳೋದು. ಯಾರನ್ನ ತಾಳು ಮಾಡ್ಬಿಟ್ಟು ಬೆಂಕಿ ಇಕ್ಬಿಡ್ತಾರೆ ಅವ್ರು. ಒಳ್ಳೆಯರಲ್ಲ ಅವರು. ಅವಳು ನೋಡಿ ಯಾಕೆ ಬಂದಲ್ಗಿ ಬತ್ತಿನ ತಡಿಯಮ್ಮ. ನಾವು ನಿಮ್ಮ ಮನೆ ಬಾಕ್ಲೆ ಹತ್ತೈತೆ ಅದೇ ನೋಡಿಲ್ಲ ನಾವೇನು ಒಂದು ದಿವ್ಸಕ್ಕೂ ನಿಮ್ಮ ಮನೆ ಉದಾಸ ತೊಳೆದಿಲ್ಲ. ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತೀನಿ. ಬತ್ತೀನಿ ತಡಿಯಮ್ಮ. ಇವತ್ತು ಬೈನಾಗ ಬತ್ತೀನಿ, ಬಂದು ಮಾತಾಡ್ತೀನಿ. ಸುಮ್ಮನೆ ಯಾಕೆ ಇವಾಗ ಇಲ್ಲಿ ಯಾಕೆ ಮಾತಾಡೋದು? ಬತ್ತೀನಿ ಸುಮ್ಮನೆ ಬಂದು ಮಾತಾಡ್ತೀನಿ. ಹೋಗ್ತಾಳಂತ ಇರ್ತಾಳಂತ. ಅಯ್ಯೋ ಅವಳು ಹೋಗ್ತೀನಿ ಅಂದ್ರೂ ಇವಳು ಹಂಗೇನೆ ಏನು ಬೇಡ ಹೋಗಬೇಡ ಅಂತ ಇವಳ್ದೊಳೆ ಬಲವಂತ. ಹೋಗ್ಕೊಡ್ದು ಇರು ಅಂತ ಸಖತ್ತು ಬಲವಂತ ಮಾಡ್ತಾಯಿದ್ದಾಳೆ. ನನಗೆ ಥೂ ಅಂತ ಅವಳು ಯಾಕೆ ಬುದ್ಧಿ ಇಷ್ಟ ಆಗಲಿಲ್ಲ. ಇಂಥವ್ರೆಲ್ಲ ಯಾಕೆ ಬರ್ತಾರ ಅನ್ನಿಸ್ಬಿಡ್ತಕ್ಕ. ನೀನು ಏನೋ ನಾನು ನಮ್ಮ ಅಜ್ಜಿಗೂ ಹಂಗೇನೆ ಉಂಬಕ್ಕಿಕ್ಕಾದ್ರಾಗೆ ಈ ಅಜ್ಜಿರ್ನೆಲ್ಲ ಏನು ನೋಡ್ತೀರಾ ವಯಸ್ಸೋದಾರನ್ನೆಲ್ಲ ಅಂತ ಇಲ್ಲೊದ್ದು ಹೇಳ್ಕೊಡ್ತಾಳೆ. ಅದಕ್ಕೆ ನಾನಿಲ್ಲ ಮನೆ ತೆಗಿಲ್ ಮನೆ ಇತ್ತು ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ತಿದ್ದೆ ನಾನು. ಅದಕ್ಕೆ ನಾನು ನಿಂತಾಗ ಮಾತಾಡ್ತೀನಿ. ಏನಿದ್ರು ನಾನು ಯಾಕಾಗ ಏನೋ ಹೇಳ್ಕೊಂಬಕ್ಕೆ ಹೋಗಿಲ್ಲ. ಅಲ್ಲ ಅಕ್ಕ ಬಾಯ್ ಇವತ್ತು ಸಾಯಂಕಾಲಕ್ಕೆ ಬಂದ್ರೇ ಸರಿ ಹೋಗೋದಿದು. ಬರ್ತೀನಿ ಹೇಳಮ್ಮ. ಬರ್ತೀನಿ ಇವತ್ತು ಸಾಯಂಕಾಲಕ್ಕೆ ಬರ್ತೀನಿ ಹೇಳು. ಅವಳನ್ನ ನಾವು ಮಾತಾಡ್ಸಲ್ಲ ಕಣ. ಮಲೆ ಸ್ಯಾನೆ ದಿನ ಆಗೈತಾಳೆ ಹೆಂಗೆ ಬಂದ್ಲ ಏನೋ. ಅವಳು ಕಾಂಟ್ಯಾಕ್ಟ್ ಇಟ್ಕೊಂಡಿರೋದಕ್ಕೆ ಅನ್ಸುತ್ತೆ. ಅವಳು ಫೋನ್ನಾಗೆಲ್ಲನ ಅವಳಿಗೆ ಫೋನ್ ಮಾಡ್ತಾಳೆ ಅಂಬೋದು ಇಸಿಯಾಗಿ ಗೊತ್ತಾಗ್ತದೆ ನನಗೆ. ಇವಳಿಂದಲೇ ಕೆಟ್ಟಿರೋದು ಉಮ್ಮಂಗೆ ಆತು. ಅವಳು ಇಲ್ಲದ್ದು ಹೇಳ್ಕೊಡ್ತಾಳೆ. ಯಾರ ಮನೆಯಾಗ ಇದ್ದೀರಾ ನೀವು? ನಮ್ಮ ಅಜ್ಜಿರ ಮನೆ. ಮತ್ತು ಹೊಲ ಮಾಡಿಸ್ಕೇಳ್ರಿ ಮನೆ ಅವಳೆ ಎಲ್ಲ ಹೇಳ್ಕೊಟ್ಟಿರೋದು ಅವಳೇನೆ. ನಮ್ಮ ಸ್ನೇಹನ ಕೆಡ್ಸಿರೋದು ಅವಳೇನೆ. ನಮ್ಮ ಸ್ನೇಹಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿರೋದೇ ಅವಳು. ಹಂಗಾರ ಇದೇನೆ ಈ ಸಜಂತು. ನಾನು ಯಾರಪ್ಪ ಅನ್ಕೊಂತಿದ್ದೆ, ಯಾಕೆ ನಮ್ಮ ಸ್ನೇಹ ಹಿಂಗಾತು ಅನ್ಕೊಂತಿದ್ದೆ. ಹಂಗಾಗಿ ಇವಳು ಹೇಳ್ಕೊಟ್ಟು ಹಿಂಗೆ ಮಾಡಿರೋದಕ್ಕ. ಬಾರಕ್ಕೆ ಬಂದ್ರೆ ಸರಿ ಆಗುತ್ತೆ ಬಾ. ಸರಿ ಅಮ್ಮ ಆಯ್ತು ಹೇಳಿಡೋಣ. ಬರ್ತೀನಿ ಬಂದು ನಾನೆಲ್ಲ ನೋಡ್ಕೊಂತೀನಿ. ಆರಾಮಾಗಿರು ನೀನು. ಏನು ಮರ್ಸಿತಮ್ಮ ಏನು ಮಾಡ್ತಾಯಿದ್ದೀರಾ? ಏನಿಲ್ಲ ಕಣಕ್ಕ ಸುಮ್ಮನೆ ಕೂತ್ಕೊಂಡಿದ್ವಿ. ಹಿಂಗೇನೆ ಮಾತಾಡ್ತಾನೆ. ನಿನ್ನ ಸಾಸೇದೇನೋ ಗಲಾಟೆ ಅಂತೆ ಮನೆಯಾಗೆಲ್ಲನ. ಯಾಕ ಬೋಲ್ ಗುದ್ದಾಡತ್ತಂತೆ. ಯಾಕಮ್ಮ ಮೊದಲು ಸೆಣಕ್ಕೆ ತಪ್ಪು ಮದುವೆ ಮಾಡ್ಕೊಂಬಂದಾಗ ನಾನು ಬಯಸ್ತರು ಅಂತ ಒಳ್ಳೆ ಪಿಳ್ಳೆ ಸಿಕ್ಕೈತಪ್ಪ ಮೆತ್ತಂದು ಅನ್ಕೊಂತಿದ್ದೆ. ಮೆತ್ತಂದಂದ್ರೆ ಬೋಲ್ ಜೋರಾದ್ದಾಗೈತಿ. ಮನೇನ ಮೇಲೆ ಇರ್ತಾವಲ್ಲಕ್ಕ ಯಾವುದಾದ್ರೂ. ಮನೇನ ಮೇಲೆ ಯಾವಾದ್ರೂ ಒಂದು ಬತ್ತಾನೆ ಇರ್ತವೆ. ಏನು ಮಾಡೋದು? ನಾವೀಗ ಏನಾರ ಮಾತಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ. ಏನು ಮಾಡೋದು? ಸುಮ್ಮನೆ ಇರ್ತೀವಿ ಅನ್ಸರಿಸ್ಕೊಂಡು ಹೋಗ್ಬೇಕಲ್ಲ. ಎಲ್ಲರ ಮನೆಯಾಗೂ ಇದ್ದಾವೇನೆ. ಎಲ್ಲರ ಮನೆ ದಾಸ್ತು ತೂತೇನೆ. ಅದೇ ಮತ್ತೆ ಅಯ್ಯೋ ನಮ್ಮ ಅವ್ರವ್ರ ಮನೆ ದಾಸ್ತು ತೂತಂದ್ರೆ ನಮ್ಮ ಮನೆಗೆ ಹೊಂಚೆ ತೂತಾಗಿರುತ್ತೆ. ಹೇಳ್ಬಾರ್ದು. ಏನು ಮಾಡೋದು ಹೇಳ್ಬಿಡು. ಅನ್ಸರಿಸ್ಕೊಂಡು ಹೋಗ್ಬೇಕಷ್ಟೇ. ಎಲ್ಲರೂ ಇರ್ತಾರೆ ಅಂತ ನಾವು ನಾಲ್ಕರಿದ್ರೆ ಅಡಿಕೆ ಮನೆ ಎದುರಿಗಿತ್ತಲ್ಲ ತಗ್ಗಿಸ್ಬಾರ್ದು. ಅಮ್ಮಂಗೆ ಇರ್ಬೇಕು ಕಣಮ್ಮ. ಅಯ್ಯಮ್ಮ ಯಾರು ಬಂದಿತ್ತಲ್ಲ ಅದ್ರ ತಂಗಿನ ಅಕ್ಕ ಇನ್ನ ಅವಳು ಒಬ್ಬಳೆ ಮಗಳು ನಮ್ಮ ಸೊಸೆ. ಅವಳು ಯಾರವ್ರು ದೊಡ್ಡಮ್ಮನ ಮಗಳೇ ಅಂತೆ. ಅವಳು ಬಂದವಳು ನೋಡಿದ್ರಲ್ಲ ವೀಕ್ಷಕರೇ. ಕಲಕ್ಕ ಬಂದು ಅವಳು ನೋಡ್ಕೊಂತೈತೆ. ಅದಕ್ಕೆ ನಾವು ಯಾವತ್ತೂ ಮಾತಾಡೋಕ್ಕೆ ಹೋಗಿಲ್ಲ. ಅವಳು ಒಳ್ಳೆಯಳಲ್ವಂತೆ. ಗೋಲು ಥರ ತಿಗಡಿ ಮುಂಡೆ. ಅವಳಿಂದಲೇ ನಮ್ಮ ಸ್ನೇಹ ಕೆಟ್ಟಿರೋದು. ಅವಳು ಫೋನ್ ನಂಬರ್ ಇಸ್ಕೊಂಡು ಅವಳು ಫೋನ್ ಮಾಡ್ಕೊಂಡು ಅವಳ್ತ ಮಾತಾಡ್ಕೊಂಡು ಯಾವಾಗ್ಲೂ ಮಾತಾಡೋಳು. ಸೊಬು ಅಂತ ಮಾತಾಡೋಳು. ಅವಳಿಂದಲೇ ಕೆಟ್ಟಿರೋದು ಇವಳು. ನಿಜ ಅವಳಿಂದಲೇ ಕೆಟ್ಟದ್ದು. ಫೋನ್ನಾಗೆ ಅಲ್ಲ ಅದು ಇದು ಹೇಳು ಅದು ಇದು ಎಲ್ಲ ಹೇಳಿ ಇವಾಗ ನಮ್ಮ ಸ್ನೇಹ ಕೇಳೋದಕ್ಕೆ ಕಾರಣ ಅವಳೇ ಅಂತಲೇ ಹೇಳ್ಬೋದು. ಬರುತ್ತೆ ಇವತ್ತು ಕಾಲಕ್ಕೆ ಬಂದಮೇಲೆ ನೋಡ್ಕೊಂಬನ. ಬಂದಮೇಲೆ ಏನಾಗುತ್ತೆ ಅಂತ ನೋಡ್ತಾ ಇರಿ. ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.